ನಾಡಿನೆಲ್ಲೆಡೆ ಸುಗ್ಗಿಯ ರಂಗು ರಂಗೇರಿತ್ತು. ಅದರಂತೆ ರೈತರ ಹಬ್ಬವೆಂದೇ ಕರೆಯಲ್ಪಡುವ ಸಂಕ್ರಾಂತಿಯನ್ನ ಪೇಡನಗರಿ ಧಾರವಾಡದಲ್ಲಿಯೂ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಹೊಸ ವರ್ಷ ಆರಂಭದ ಮೊದಲ ಹಬ್ಬ ರೈತರಿಗೆ ಸುಗ್ಗಿಯ ಹಬ್ಬವೆಂದೇ ಕರೆಸಿಕೊಳ್ಳುವ ಸಂಕ್ರಮಣ ಹಬ್ಬವನ್ನ ಪೇಡನಗರಿ ಧಾರವಾಡದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದ ರಂಗಾಯಣ ಆವರಣದಲ್ಲಿ ಜಾನಪದ ಸಂಶೋಧನಾ ಕೇಂದ್ರದ ವತಿಯಿಂದ ಸಂಕ್ರಾಂತಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಣೆ ಮಾಡಲಾಯಿತು. ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷ ಅಡುಗೆ ಮಾಡಿಕೊಂಡು ಬಂದ ಮಹಿಳೆಯರು ಜಾನಪದ ಹಾಡು ಹಾಡುತ್ತಾ ಸಂಭ್ರಮಿಸಿದ ದೃಶ್ಯಗಳು ಕಂಡುಬಂದವು. ಕಡಕ್ ರೊಟ್ಟಿ, ವಿವಿಧ ಬಗೆಯ ಪಲ್ಯ, ಸಿಹಿ ತಿಂಡಿ ಎಲ್ಲರ ಬಾಯಲ್ಲಿ ನೀರರಿಸುವಂತೆ ಇತ್ತು. ಸಂಕ್ರಾಂತಿ ಹಬ್ಬದ ಪೂಜೆ ಸಲ್ಲಿಸಿದ ಜಾನಪದ ಸಂಶೋಧನಾ ಕೇಂದ್ರದ ಸದಸ್ಯರು ವಿಶಿಷ್ಟವಾಗಿ ಜಾನಪದ ಸೊಗಡಿನಂತೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿ ಗಮನ ಸೆಳೆದರು. ಸೀರಿಯಸ್ ನಿಂತ್ಬಿಡ್ತಾವ ಮನೆಗೆ ಬೇಸರ ನೋಡಿ ನೋಡಿ ಎಲ್ಲರ ಮೇಲೆ ನೋಡ್ರಿ ಈ ಕಡೆ ಹುಡುಗಿಯರು ಕಟ್ಟಿದಾರ ಅಲ್ಲಿಂದ ಬರ್ಬೇಕಾ ಹೋಗಿ ಮೇಡಮ್ 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 ಅಲ್ಲಿ ಮುಂದಾಗಬೇಕಾದ್ರೆ ತಿಂಡಿಕೆಲ್ಲರೂ ಮುಂದೆ ಪೂಜೆಯ ಮಾಡಿ ಮನಸ್ಸಿನ ಮೈಲಿಗೆ ತೊಳೆಯಕ್ಕ ಬಾ ವೀಣಾ ಬರೀ ಯಾರು ಎಷ್ಟು ಚಂದನ ಗತ್ತೀರಿ ಅಂತ ಕೇಳಾರ ಹೇಳಕತ್ತಾರ. ಬಾಯ್ ತೆಗೀರಿ ಅಲ್ಲ ನಾವ್ ಎಲ್ಲರೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಹೆಣ್ಮಕ್ಳು ಕೂಡಿ ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ. ಜಾನಪದ ಸಂಶೋಧನಾ ಕೇಂದ್ರದಿಂದ ಪ್ರತಿ ವರ್ಷ ಬಹಳ ಸುಂದರವಾಗಿ ಆಚರಣೆ ಮಾಡ್ತೀವಿ. ಈಗೆಲ್ಲ ನದಿ ಬೆಟ್ಟ ಗುಡ್ಡ ಅಂತ ಹೇಳಿ ಯಾವೂ ಇಲ್ಲ. ಹೀಗಾಗಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ವಿಧ ವಿಧವಾದ ಖಾದ್ಯಗಳನ್ನು ಪಲ್ಯ, ರೊಟ್ಟಿ, ಇದು ಎಳ್ಳೊಳಗಿ, ಶೇಂಗಾ ಹೋಳಿಗೆ, ಆಮೇಲೆ ಎಣ್ಗಾಯಿ ಪಲ್ಯ, ಚಟ್ನಿ, ಇವೆಲ್ಲ ವಿಧ ವಿಧವಾದ ನಾನಾ ರಥದ ಅಡುಗೆಗಳನ್ನು ಮಾಡಿಕೊಂಡು ಸಂಭ್ರಮಿಸ್ತೀವಿ. ನತ್ತು ಆಮೇಲೆ ಆಭರಣಗಳು ಹಾಕ್ಕೊಂಡು ಹೊಸ ಸೀರೆ ಉಟ್ಕೊಂಡು ಇರ್ಕಲ್ ಸೀರೆ ಉಟ್ಕೊಂಡು ಎಲ್ಲರೂ ಭಾಳ ಆನಂದದಿಂದ ಆಚರಣೆ ಮಾಡ್ತೀವಿ. ಈ ಜನತೆಗೆ ರೈತರಿಗೆ ಎಲ್ಲ ಇದು ಸುಗ್ಗಿ ಹಬ್ಬ. ಹೀಗಾಗಿ ಎಲ್ಲ ರೈತರಿಗೆ ಆಮೇಲೆ ಎಲ್ಲ ಜನಗಳಿಗೆ ನನ್ನ ಹಾರ್ದಿಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಆಶಾ ಸೈಯದ್.